ನೋಡಿ ಇಲ್ಲಿ ಕಾಣಿಸ್ತಾ ಇರಬಹುದು ಆಲ್ಮೋಸ್ಟ್ ಇವತ್ತೇ ಅಧಿಸೂಚನೆ ಆಗಿದೆ. ಪ್ಯೂನ್ ಪೋಸ್ಟ್ ಗೆ ಅರ್ಜಿನ ಕರೆದಿದ್ದಾರೆ. ಈ ಒಂದು ಪ್ಯೂನ್ ಪೋಸ್ಟ್ ಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ನೋಡಿ 2/1/2026. ಮಣ್ಣೊಂದು ಅರ್ಜಿ ಕರೆದಿದ್ರು, ಕರ್ನಾಟಕ ರಾಜ್ಯದಲ್ಲೇ ಕರೆದಿದ್ರು. ಅದು ಹೈಕೋರ್ಟ್ ನಲ್ಲಿ ಖಾಲಿ ಇತ್ತು. ಪ್ಯೂನ್ ಪೋಸ್ಟ್ ಮತ್ತು ಕ್ಲರ್ಕ್ ಹುದ್ದೆಗೆ ಅರ್ಜಿನ ಕರೆದಿದ್ರು. ಅದರ ಬಳಿಕ ಈಗ ಪ್ಯೂನ್ ಪೋಸ್ಟ್ ಗೆ ಮಾತ್ರ ನೇಮಕಾತಿ ಆಗ್ತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ. ಅರ್ಜಿಗಳು 19/12ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ. 12ನೇ ತಾರೀಕು ಅಲ್ಲ, ಸಾರಿ, ಅದು ತಿಂಗಳಿದೆ. 19ನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಅರ್ಜಿ ಸಲ್ಲಿಸಲು. ಮುಂದಿನ ವರ್ಷ 2 ಜನವರಿ 2ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ಮತ್ತೆ ಇನ್ನೊಂದು, ಯಾರ್ಯಾರು SSLC ಪಾಸ್ ಆಗಿದಾರಲ್ಲ, ನಿಮಗೆ ಖುಷಿಯ ವಿಚಾರ. SSLC ಮುಗಿಸಿ ಮುಂದುಗಡೆ ಏನಾದ್ರೂ ಹಚ್ಚಿರಬಹುದು ಅಥವಾ ಮನೆಯಲ್ಲೇ ಕೂತಿರಬಹುದು. SSLC 45% ಆದ್ರೂ ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಇದು ಸಂಪೂರ್ಣವಾಗಿ ಗೌರ್ಮೆಂಟ್ ಜಾಬ್ ಆಗಿರತ್ತೆ. ಪ್ಯೂನ್ ಏನಾದ್ರೂ ಕರೆದ್ರೆ ಇಷ್ಟೇ ವೇತನ, ಇಷ್ಟೇ ಸಂಬಳ, ಹಿಂಗೆ ಹಂಗೆ ಅಂತೇಳಿ ರೂಲ್ಸ್ ಪ್ರಕಾರ ಜಾರಿ ಮಾಡಿರ್ತಾರೆ. ಆದ್ರೆ ನನಗ್ ಗೊತ್ತಾಗಲ್ಲ ರಾಜಕಾರಣಿಗಳಿಗೆ ಯಾಕೆ ವಿದ್ಯಾರ್ಹತೆ ಇಲ್ಲಿ ತನಕ ಜಾರಿ ಮಾಡಿಲ್ಲ ಅಂತ ಹೇಳಿ. ಇದೇನಾದ್ರೂ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಆದ್ರೆ ಚಿಕ್ಕ ರಿಕ್ವೆಸ್ಟ್, ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಫೇಸ್ಬುಕ್ ಪೇಜ್ಗೆ ಯಾರು ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕಂದ್ರೆ ವಿದ್ಯಾರ್ಹತೆಗಳು ನಿಯಮಗಳ ಪ್ರಕಾರ ಇಲ್ಲಿ ನಿಮಗೆ ಪ್ಯೂನ್ ಪೋಸ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಈ ಒಂದು ಪ್ಯೂನ್ ಪೋಸ್ಟಿಗೆ ಅರ್ಜಿನ ಕರೆದಿದ್ದಾರೆ. ಯಾರ್ಯಾರು ಪ್ಯೂನ್ ಜಾಬ್ ಆಗ್ಬೇಕಂತ ಇದಾರಲ್ಲ, ಕೆಲಸ ಮಾಡ್ಬೇಕಂತ ಇದಾರಲ್ಲ, ಅವ್ರ ಅಪ್ಲಿಕೇಶನ್ ಹಾಕಿ. ಇಲ್ಲಿ SSLC ದವರಿಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಡಿ, SSLC ದವರಿಗೆ ಅವಕಾಶ ಇರತ್ತೆ. ಅಥವಾ ನೀವೇನಾದ್ರೂ ತಸ್ತಮಾನ ಕೂಡ ಕಂಪ್ಲೀಟ್ ಮಾಡಿದವ್ರಾಗಿತ್ತಂದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕಬಹುದು. ಅಥವಾ ಈಗಾಗಲೇ ಗೌರ್ಮೆಂಟ್ ದಲ್ಲಿ ಕೆಲಸ ಮಾಡ್ತಿತ್ತಂದ್ರೆ, ಎಂಪ್ಲಾಯ್ ಇತ್ತಂದ್ರೆ ನೀವು ಕೂಡ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಡೇಟ್ ಗಳನ್ನ ನೋಡಿ. ಅರ್ಜಿಗಳು ಸಬ್ಮಿಟ್ ಮಾಡುವಂತ ಪ್ರಾರಂಭ ದಿನಾಂಕ, ರಿಜಿಸ್ಟರ್ ಮಾಡುವಂತ ಪ್ರಾರಂಭ ದಿನಾಂಕ 19/12 ಸ್ಟಾರ್ಟ್ ಆಗಿದೆ. ಅದ ನಂತರ ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ. ಈ ಒಂದು ಕೊನೆಯ ದಿನಾಂಕ 2/1/2026 ತನಕ ಅವಕಾಶ ಕೊಟ್ಟಿದ್ದಾರೆ, ಮುಂದಿನ ವರ್ಷನೇ. ಮತ್ತೆ ಇದಕ್ಕೆ ಇನ್ನೊಂದು, ಎಷ್ಟು ಸಂಬಳ ಕೊಡ್ತಾರೆ ಅಂತ ತುಂಬಾ ಜನರಿಗೆ ಗೊತ್ತೇ ಇರೋದಿಲ್ಲ. ಇದರಲ್ಲಿ ಕೈಗಾರಿಕಾ ಭತ್ಯೆಗಳು, ತುಟಿ ಭತ್ಯೆಗಳು 2% ಅಥವಾ 1% ಈ ರೀತಿ ಹೆಚ್ಚಿಗೆ ಕೂಡ ಆಗತ್ತೆ. ಟೆನ್ಷನ್ ತಗೋಬೇಡಿ, ಹೆಚ್ಚಿಗೆ ಆಗತ್ತೆ. ಇಲ್ಲಿ ಪ್ಯೂನ್ ಪೋಸ್ಟ್ ಗಳಿಗೆ ಸಂಬಳ ಪ್ಯಾಕೇಜು ಇಲ್ಲಿ PB ಅಂತೇಳಿ, ಈ ಒಂದು PB 12,000ದಿಂದ 52,000 ತನಕ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಒಂದು GP ಅಂತ ಇರತ್ತೆ. ಇದು GP ಅಂತ ಎಲ್ಲ ಸೇರ್ಪಡೆ ಮಾಡ್ಕೊಂಡು ಸುಮಾರು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ 35ರಿಂದ ಸುಮಾರು 36 ಅಥವಾ 37 ತನಕ ಸ್ಯಾಲ್ರಿ ಇರ್ಬೋದು, ಅಥವಾ 30,000 ತನಕ ಸ್ಯಾಲ್ರಿ ಇರತ್ತೆ ಈ ಒಂದು ಪ್ಯೂನ್ ಪೋಸ್ಟ್ ಗಳಿಗೆ. ಇದು ನಿಮಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಇದು ಎಲ್ಲಿಂದ ನೇಮಕಾತಿ ಆಗಿದೆ? ಜಿಲ್ಲಾ ಸಂಸ್ಥೆಯಲ್ಲೇ ಖಾಲಿ ಇರತ್ತೆ. ಇದು ಕೂಡ ಇಲ್ಲಿ ನಾಗಾಂವ್ ಜಿಲ್ಲಾ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಜಿಲ್ಲಾ ನ್ಯಾಯಾಲಯದಲ್ಲಿ ಅಪ್ಲಿಕೇಶನ್ ಇರತ್ತೆ, ನಾಗಾಂವ್ ಜಿಲ್ಲಾ ನ್ಯಾಯಾಲಯ ಅಂತ ಹೇಳಿ. ಇಲ್ಲಿ ನೋಟಿಸ್ ಆಗಿರುವಂತದ್ದು PDF ಫಾರ್ಮ್. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಚರ್ಚೆ ಮಾಡಿ. ಇದು ಅಸ್ಸಾಂ, ನಾಗಾಂವ್ ಅಸ್ಸಾಂಗೆ ಸಂಬಂಧಪಟ್ಟಂತೆ ಇದು ಮಾಹಿತಿ. ಇಲ್ಲಿ ಇಂಡಿಯಾದವರಿಗೆ ಅವಕಾಶ ಇರತ್ತೆ, ಇಂಡಿಯಾದವರಿಗೆ ಮಾತ್ರ ಅವಕಾಶ, ಬೇರೆ ಒಂದು ದೇಶದವರಿಗೆ ಅವಕಾಶ ಇರೋದಲ್ಲ. ಇಂಡಿಯಾದ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರತ್ತೆ. ಇದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಇಲ್ಲಿ ಕಳ್ಳಿರುವಂತ ಪೋಸ್ಟ್ ನೋಡಿ, ಟೋಟಲ್ ಆಗಿ ಒಂದೇ ಪೋಸ್ಟ್ ಇರತ್ತೆ. ಯುವರ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ, ಯುವರ ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ, ಒಂದೇ ಪೋಸ್ಟ್. ತುಂಬಾ ಜನ ಕೇಳಬಹುದು, ಸರ್ ನಾವು SC ಇದ್ದೀವಿ, ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಹೇಳಿ. ನೋ. ಅದರ ನಂತರ ST ದವರಿಗೆ ನೋ, OBC ದವರಿಗೆ ನೋ, EWS ನೋ. ಓನ್ಲಿ SC ST ದವರಿಗೆ, ಸಾರಿ, ಓನ್ಲಿ ಯುವರ ಅಭ್ಯರ್ಥಿಗಳಿಗೆ. ಅದರ ಬಳಿಕ ಇನ್ನು ಸೆಲೆಕ್ಷನ್ ಪ್ರೊಸೆಸಿಂಗು, ನಿಮ್ಮ ಮುಂದೆ ತೆಗೆದುಕೊಂಡಿರುವಂತ ಅಂಕದ ಆಧಾರದ ಮೇಲೆ, ನೀವು ಗಳಿಸಿದಂತ ಮಾರ್ಕ್ಸ್ ಕಾರ್ಡ್ ಆಧಾರದ ಮೇಲೆ, ಕೆಲಸದ ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆಗಳನ್ನ ಮಾಡ್ಲಾಗತ್ತೆ. ಇದು ಒಂದಾಯ್ತು. ಇನ್ನು ಎರಡನೇದಾಗಿ ರೂಲ್ಸ್ ರೆಗ್ಯುಲೇಷನ್ ನೋಡೋಣ. ಇಲ್ಲಿ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನೋಡಿ. ಕಡ್ಡಾಯವಾಗಿ 18 ವರ್ಷ ಆಗ್ಬೇಕಾಗತ್ತೆ. ಎಕ್ಸ್ಪೀರಿಯನ್ಸ್ ಎಲ್ಲ ಹಿಡ್ಕೊಂಡು 18 ವರ್ಷ ಆಗಿರ್ಬೇಕು. ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬಟ್ 1/1/2025 ಅಲ್ಲ, 26ಕ್ಕೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಆಗತ್ತೆ. ಇನ್ನು ಆಫ್ಲೈನ್ ಇರೋದ್ರಿಂದ ಸ್ವಲ್ಪ ವೆಬ್ಸೈಟ್ ವಿಳಾಸ ಕೂಡ ಇರತ್ತೆ ನೋಡಿ. ಈ ಒಂದು ವಿಳಾಸ ಕೂಡ ಇರತ್ತೆ, ಚೆಕ್ ಮಾಡ್ಕೊಳ್ಳಿ. ಪ್ಯೂನ್ ಪೋಸ್ಟ್ ಮಾತ್ರ ಇರೋದ್ರಿಂದ ವಿಳಾಸಕ್ಕೆ ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ದ ಪೋಸ್ಟ್ ಆಫ್ ಪ್ಯೂನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಕ್ಕೆ ರೂಲ್ಸ್ ರೆಗ್ಯುಲೇಷನ್ ಏನೇನು ಅನುವಾಗತ್ತೆ ಅದೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿಕೊಂಡು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ.
ಇದು ನಿಮಗೆ ಸಂಪೂರ್ಣ ಮಾಹಿತಿ ಡೀಟೇಲ್ಸ್ ಆಗಿ ತಿಳಿದಿದೆ ಅಂತ ಅನ್ಕೋತೀವಿ. ಆಸಾಮು ನಮ್ಮ ಒಂದು ಭಾರತದಲ್ಲಿ ಆಸಾಮದಲ್ಲಿ ಕೆಲಸ ಇರತ್ತೆ. ಅಪ್ಲಿಕೇಶನ್ ಹಾಕೋರು ಹಾಕೋಬಹುದು, ಬೇಡ ಅಂದ್ರೆ ಬೇಡಿ. ಮತ್ತೆ ಯಾವ ಒಂದು ಪೋಸ್ಟಿಗೆ ಕಾಯ್ತಾ ಇದ್ದಾರಾ ಕಮೆಂಟ್ ಮಾಡಿ, ಕದ್ರೆ ತಿಳಿಸ್ಕೊಡ್ತೇನೆ. ನೋಟಿಸ್ ವೆಬ್ಸೈಟ್ಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಸಿಗತ್ತೆ, ಅಲ್ಲಿ ಹೋಗಿ ಜಾಯಿನ್ ಮಾಡ್ಕೊಂಡು ನೋಟಿಸ್ ವೆಬ್ಸೈಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ.